ಇವರಿಗೆ 83 ವರ್ಷ. ಯುವಕರನ್ನು ನಾಚಿಸುವಂತಹ ದಿನಚರಿ. ಬೆಳಿಗ್ಗೆ ಮನೆಯಿಂದ ಹೊರಟ್ರೆ ವಾಪಸ್ ಆಗೋದು ರಾತ್ರಿಗೆ. ವಿದ್ಯಾಸಂಸ್ಥೆಗಳಿಗೆ ಭೇಟಿ ನೀಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ನೀಡಿ ಅರ್ಜಿ ಹಾಕಿಸುವುದು, ಬಡವರು ಅಶಕ್ತರಿಗೆ ನೆರವಾಗುವುದು ಇವರ ಕಾಯಕ. SLCಯಲ್ಲಿ 90 ಹೆಚ್ಚು ಮಾರ್ಕಗಳಿಂದ ಪ್ರಜಾವಾಣಿ ಅವರದೊಂದು ಸ್ಕಾಲರ್‌ಶಿಪ್ ಉಂಟು. ಪ್ರಜಾವಾಣಿ ಅದು 5,500 ರೂಪಾಯಿ. ಇವರ ಹೆಸರು ಕೆ ನಾರಾಯಣ್ ನಾಯಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕು ಸಿದ್ದಕಟ್ಟೆ ಬಳಿಯ ಕರ್ಪೆಯವರು. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಇವರು ನಾರಾಯಣ ಮೇಷ್ಟ್ರು ಅಂತಾನೆ ಪರಿಚಯ. ಆರಂಭದಲ್ಲಿ ಪ್ರಾಥಮಿಕ, ನಂತರ ಪ್ರೌಢಶಾಲಾ ಶಿಕ್ಷಕ, ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ, ಸ್ಕೂಲ್ ಇನ್ಸ್ಪೆಕ್ಟರ್ ಆಗಿ ನಿವೃತ್ತರಾಗಿದ್ದಾರೆ. ನಿವೃತ್ತಿಯ ಜೀವನವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿರುವ ಇವರು ತಮ್ಮ ಪಿಂಚಣಿಯಲ್ಲಿ ಅರ್ಧದಷ್ಟು ಹಣವನ್ನು ಬಡ ಮಕ್ಕಳು, ಅಶಕ್ತರಿಗೆ ವಿನಿಯೋಗಿಸುತ್ತಿದ್ದಾರೆ. ಮಕ್ಕಳೊಂದಿಗೆ ಮೊಮ್ಮಕ್ಕಳೊಂದಿಗೆ ಚೆನ್ನಾಗಿ ಆಡ್ತಾ ಆರಾಮಿರೋಣ, ಇದು ಏನಾದರೂ ಸ್ವಲ್ಪ ಬಿಂದಾಸಾಗಿರೋಣ ಅಂತೇಳಿ. ಬಟ್ ಮಾಸ್ಟ್ರು ಏನು ಮಾಡ್ತಾರೆ ಅಂದರೆ, ಅವ್ರ ಹತ್ರ ಒಂದು ಹೀರೋ ಹೋಂಡಾ ಬೈಕ್ ಇದೆ. ಆ ಬೈಕ್ ಹಿಡ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲ ಹೋಗ್ತಾರೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೆಲ್ಲೋ ಹೋಗ್ತಾರೆ. ಒಂದು ಬ್ಯಾಗ್ ಇರುತ್ತೆ ಅವ್ರ ಕೈಯಲ್ಲೊಂದು ಹೆಗ್ಲಲ್ಲೊಂದು ಬ್ಯಾಗ್ ಇರುತ್ತೆ, ಚೀಲ. ಆ ಚೀಲದಲ್ಲಿ ಒಂದಷ್ಟು ಫಾರ್ಮ್ಗಳು, ಒಂದು 106 ಫಾರ್ಮ್ಗಳಿವೆ. ಅದು ಏನದು ಸ್ಕಾಲರ್ಶಿಪ್ ಫಾರ್ಮ್ಗಳು. ಯಾವುದೇ ಜಾತಿ, ಧರ್ಮ, ಯಾವ ವಿಷಯವೂ ಅವರಿಗಿಲ್ಲ. ಅದು ಮುಸ್ಲಿಮರೋ, ಕ್ರಿಶ್ಚಿಯನ್ರೋ, ಹಿಂದೂಗಳೋ, ಬ್ರಾಹ್ಮಣರು, ಯಾರೂ ಗೊತ್ತಿಲ್ಲ ಅವರಿಗೆ. ಅವರು ಪಾಪದವರು, ಅವರು ಎಲಿಜಿಬಲ್ಲು ಅಂದರೆ ಬಡವರು ಎಲಿಜಿಬಲ್ ಅಂತೇಳಿ ಆದರೆ ತಕ್ಷಣ ಯಾವುದೋ ಒಂದು ಫಾರ್ಮ್ ತೆಗೆದು, ನೋಡಪ್ಪ ಇದನ್ನು ಫಿಲ್ಅಪ್ ಮಾಡು, ನಿನಗೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಈ ಥರ ಇದು ಅವರು ಗೈಡ್ ಮಾಡ್ತಾರೆ ಮಕ್ಕಳಿಗೆ. ಆಮೇಲೆ ಅವರಿಗೆ ಎಷ್ಟೋ ಪೆನ್ಷನ್ ಬರುತ್ತಂತೆ. ಆ ಪೆನ್ಷನಲ್ಲಿ 50% ಪೆನ್ಷನನ್ನು ಪುನಃ ಹೀಗೆ ಕೊಡ್ತಾರೆ ಅವರಿಗೆ, ಅಂದರೆ ಮಕ್ಕಳಿಗೆ ಹಂಚಿಬಿಡ್ತಾರೆ. ಉಳಿದ 50% ನನಗೆ ಖರ್ಚಿಗೆ ಸಾಕಾಗತ್ತೆ ಮಾರ ಅಂತ ಹೇಳ್ತಾರೆ. ಸ್ವಂತ ಹಣ ಖರ್ಚು ಮಾಡಿ 2 ಜಿಲ್ಲೆಗಳ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ನೀಡುವ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಾಗೂ ಖಾಸಗಿ ಸಂಸ್ಥೆಗಳು ನೀಡುವ ವಿದ್ಯಾರ್ಥಿ ವೇತನದ ಬಗ್ಗೆ ಮಾಹಿತಿ ನೀಡುತ್ತಾರೆ. ಹಣದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದು ಎನ್ನುವ ಕಾರಣಕ್ಕೆ ನಿವೃತ್ತಿಯ ನಂತರವೂ ಈ ಸೇವೆಯಲ್ಲಿ ತೊಡಗಿದ್ದೇನೆ ಅಂತಾರೆ ನಾರಾಯಣ ಮೇಷ್ಟ್ರು. ಒಬ್ಬ ಭಿಕ್ಷುಕ ಒಂದು ತುತ್ತು ಅನ್ನ ತಿಂತಾನೆ, ಒಂದು ಬಟ್ಟೆ ಹಾಕಿದ್ದಾನೆ, ಚಪ್ಪಲಿ ಹಾಕಿದೆ, ಅದಕ್ಕೆ ಟ್ಯಾಕ್ಸ್ ಬಿದ್ದಿದೆ. ಹಾಗೆ ಕೋಟಿ ಕೋಟಿ ಜನ ರೋಗಿಗಳು ಆಸ್ಪತ್ರೆಯಲ್ಲಿ ನರಳಾಡಿ ಇರ್ತಾ ಇದ್ದಾರೆ. ಅವರು ತಿಂದ ಔಷಧಿಗೆ ಟ್ಯಾಕ್ಸ್ ಬಿದ್ದಿದೆ. ಆ ಟ್ಯಾಕ್ಸ್ ಟ್ರೆಜರಿಗೆ ಹೋಗಿ ನನಗೆ ಬರೋದು. ಅದು ಬಡವರ ಹಣ ಅಲ್ವಾ? ಹಾಗಂತ ಕೆಲಸದಲ್ಲಿದ್ದವರಿಗೆ ಸಂಬಳ ಕೊಡಬೇಕು, ಸರಿ, ಅವರು ದುಡಿಬೇಡುವ? ನಾನು ಕೆಲಸದಲ್ಲಿ ನಿವೃತ್ತನಾಗಿದ್ದೇನೆ, ಮನೆಯಲ್ಲಿ ಕೂತ್ಕೊಂಡಿರುವುದಲ್ವ? ಹಾಗಂತ ಹೇಳಿದರು. ಮನೆ ಅವತ್ತು ದುಡಿಲಿಲ್ವ, ಇವತ್ತು ಕೊಡಬೇಡವಾ? ನಮ್ಮಲ್ಲಿ ಕೂಲಿ ಕೆಲಸದವರು ಬರ್ತಿದ್ರು ಮೊದಲಿಗೆ, ಅವರು ದುಡಿತಿದ್ರು, ಆಗ ಸಂಬಳ ಕೊಡ್ತಿತ್ತು. ಈಗ ಅವರು ಮನೆಯಲ್ಲಿರುವಾಗ ನಾವು ಕೊಡ್ತಾ ಇದ್ದೇವ? ಇಲ್ಲಲ್ಲ. ನಮಗೆ ಮಾತ್ರ ಸರ್ಕಾರಿ ನೌಕರರಿಗೆ ಕೊಡೋದು. ಕೊಡಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ನನಗೆ ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇದೆ, ಆದ್ದರಿಂದ ನಾನು ಕೊಡ್ತಾ ಇದ್ದೇನೆ. ಹಾಗೆ ನನಗೆ ಅದರಲ್ಲಿ ತೃಪ್ತಿ ಕೊಡ್ತಾ ಉಂಟು. ಈಗ ನನಗೇನು ಬೇಸರ ಇಲ್ಲ. ಮೊನ್ನೆ ಡಿಸೆಂಬರ್ನಲ್ಲಿ ಒಂದು ಸರ್ತಿ ನನ್ನ ಅಕೌಂಟ್ನಲ್ಲಿ 1,000 ರೂಪಾಯಿ ಇದ್ದದ್ದು. ನನಗೆ ಬೇಸರ ಇಲ್ಲ. ಎಷ್ಟೋ ಜನ ಹೇಳಿದರು, ನೀವು ಉಳಿತಾಯ ಮಾಡಿ, ನಿಮಗೆ ಕಷ್ಟ ಬಂದರೆ ಯಾರಿದ್ದಾರೆ? ನಾನು ಹೇಳಿದೆ, 2 ಗಂಡು ಮಕ್ಕಳಿದ್ದಾರೆ, ಅಪ್ಪ ಬೇಕಾದರೆ ನೋಡಿಕೊಳ್ಳಿ, ಬೇಡಾದರೆ ಬಿಟ್ಟು ಬಿಡಿ. ನೋಡಿ, ಮನುಷ್ಯ 80 ವರ್ಷ ಬದುಕಬೇಕು. ಅದರ ನಂತರ ಬದುಕಿದೆಲ್ಲ ಬೋನಸ್. ನನಗೆ 83 ವರ್ಷ, ನಾನೀಗ ಬೋನಸ್ನಲ್ಲಿದ್ದೇನೆ, ನನಗೆ ಅದರ ಭಯ ಏನಿಲ್ಲ. ಈಗಲೂ ಬಂಟ್ವಾಳ ತಾಲೂಕಿನ ಎಲ್ಲ ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಮಕ್ಕಳಿಗೆ ಸಿಹಿ ವಿತರಣೆ ಮಾಡ್ತಾರೆ. ಈವರೆಗೆ ಯಾವುದೇ ಪ್ರಶಸ್ತಿಗೂ ಅರ್ಜಿ ಸಲ್ಲಿಸಿಲ್ಲ, ಆದರೂ 140 ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ ಎನ್ನುತ್ತಾರೆ. ಪ್ರಶಸ್ತಿ ಸನ್ಮಾನದ ಸಂದರ್ಭದಲ್ಲಿ ತಮಗೆ ದೊರೆಯುವ ಹಣಕ್ಕೆ ಅಷ್ಟೇ ಮೊತ್ತ ಸೇರಿಸಿ ಬಡ ಮಕ್ಕಳಿಗೆ ವಿನಿಯೋಗಿಸೋದು ಇವರ ಇನ್ನೊಂದು ವಿಶೇಷತೆ.